ಎದಕ್ಕೆ ಅದು ಕಮ್ಯುನಿಕೇಶನ್ ಗ್ಯಾಪ್ ಎದಕ್ಕಾಯ್ತು ಸರ್? ಗೊತ್ತಿಲ್ಲ. ನಾಟ್ ಓನ್ಲಿ ಜಬ್ಬರ್, ಇವನ್ ಜಮೀರ್ ಅಹಮದ್ ಖಾನ್. ಜಮೀರ್ ಅಹಮದ್ ಖಾನ್ದು ಪಾಪ ಅವ್ರದ್ದೇನು ಅಷ್ಟು ಮೇಜರ್ ಇಶ್ಯೂ ಅಲ್ರಿ. ಹ್ಮ್ ಬಂದು ಊಟ ಮಾಡಿ ಕರೆದ ಮನೆಗೆ ಊಟ ಮಾಡಿ ಹೋಗಿದ್ರೆ ಮುಗಿದು ಹೋಗೋದು. ಹ್ಮ್ ಏನೋ ನಮ್ಮ ತಂದೆಯವರು ಚುನಾವಣೆಯಲ್ಲಿ ಬಿಟ್ಕೊಡ್ತೀನಿ ಅಂದಿದ್ರು ಅಂತಂದು ಏನ್ ಹೇಳಿದ್ರಲ್ಲ ಅದು ತಪ್ಪು. ಅದು ನಾನು ಮೊದಲೇ ಹೇಳಿದೆ. ಹ್ಮ್ ಹಂಗೆ ಯಾವಾಗಾದ್ರೂ ಹೇಳಿದ್ರು ಹೇಳಪ್ಪ, ಹ್ಮ್ ಚುನಾವಣೆಯಲ್ಲಿ ಯಾವಾಗಾದ್ರೂ ಹಂಗೆ ಹೇಳಿದ್ರೆ ನನ್ನ ಹತ್ರ ಅಂತೂ ಹೇಳಿಲ್ಲ. ಯಾಕಂದ್ರೆ ನಮ್ಮ ತಂದೆಯವರು ಕೊನೆ ಉಸುರಿರೋ ಮಟ್ಟ ನನ್ನ ಹತ್ರ ಮಾತಾಡ್ಯಾರ. ಹ್ಮ್ ಯಾರಿಗೇನ್ ಕೊಡ್ಬೇಕು ಯಾರಿಗೇನ್ ತಗೋಬೇಕು ಅನ್ನೋದು ಹೇಳಿದ್ದಾರೆ ಹ್ಮ್ ಆ ವಿಚಾರದಲ್ಲಿ. ಹ್ಮ್ ಹಂಗೇನಾರು ಇದ್ರೆ ನನ್ನ ಹತ್ರ ಹೇಳ್ತಿದ್ರು. ಹ್ಮ್ ಅದೊಂದು ಸಾಧಿಕ್ಕೂ ಸ್ಪಷ್ಟ ಪ್ರಚಾರ ಯಾವ್ದ್ರಾಗ ಮೊನ್ನೆ ನಮ್ದು ಅವ್ರದ್ದು ಲೈವ್ ಟೆಲಿಕಾಸ್ಟ್ ಇತ್ತು. ಹ್ಮ್ ಹ್ಮ್ ಆ ರೀತಿಯಲ್ಲಿ ಅದು ಒಂದ್ ನಮ್ಗೆ ಕ್ರಿಯೇಷನ್ ಅನ್ನಿಸ್ತು. ನಾನು ಅವಾಗ ರಿಯಾಕ್ಟ್ ಮಾಡಿದೆ. ಯಾಕೆ ಜಮೀರ್ ಅಹಮದ್ ಯಾಕೆ ಕ್ರಿಯೇಟ್ ಮಾಡಿದ್ರು? ಕ್ರಿಯೇಟ್ ಮಾಡಿಲ್ಲ, ಪಾಪ ಅವ್ರಿಗೂ ಗೊತ್ತಿದ್ದಿಲ್ಲ. ಅಲ್ಲ, ಗೊತ್ತಿಲ್ಲದ ಸುಮ್ನೆ ಏನೋ ಒಂದು ಒಗದ್ ಬಿಡೋದೇನ್ರಿ ಸರ್? ಸ್ವಾಭಾವಿಕವಾಗಿ ಗೊತ್ತಿಲ್ಲ, ಬಂದಾಗ ಕೇಳಿರ್ಬೇಕು ಹೇಳಿರ್ಬೇಕು. ಹ್ಮ್ ಅದಕ್ಕೆ ಹಂಗಾಗಿದ್ದಷ್ಟೇ. ಬಿಟ್ರೆ ಹ್ಮ್ ಈಗ ನಾನು ನಿನ್ನೆ ದಿವಸ ಫಾರ್ ಎಕ್ಸಾಂಪಲ್ ನಾನು ಹಂಗೆ ಹುಡುಗಾಟಿಕ ನಕ್ಕಂತ ಮಾತಾಡಿದ್ವಿ. ಅವ್ರು ಬರೋದ್ ಬೇಡ ಅಂತ. ಬರೋದ್ ಬೇಡ ಅನ್ನಲಿಲ್ಲ, ಬರ್ಲಿಲ್ದು ಒಳ್ಳೇದಾಯ್ತು ಬಿಡ್ರಿ ಅಂತ, ಒಳ್ಳೇದಾಗ್ಬೋದು ಅಂದೆ. ಹ್ಮ್ ಈಗ ನಾನು ಅವ್ರು ಮಾತಾಡ್ತೀನಿ, ಹ್ಮ್ ಬರಕ್ ಕೇಳಿದೀನಿ, ಹ್ಮ್ ಚುನಾವಣೆ ಕ್ಯಾನ್ವಾಸಿಗೆ ಬರ್ರಿ ಅಂತ ಹೇಳಿದೀನಿ. ಮುಖ್ಯಮಂತ್ರಿಗಳಿಗೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಹ್ಮ್ ಮುಖ್ಯಮಂತ್ರಿಗಳಿಗೂ ಕೇಳ್ಬಿಟ್ಟು ನೀವು ಮಾತಾಡಿ ಒಂದು ಡೇಟ್ ಕೊಟ್ಟು ಹ್ಮ್ ಆದಷ್ಟು ಬೇಗನೆ ಆಯ್ತು ಅಂತ ಒಪ್ಕೊಂಡಿದ್ದಾರೆ. ಹ್ಮ್ 4th 5th ಯಾವತ್ತಾದ್ರೂ ಬರ್ತೀನಿ ಅಂದಿದ್ದಾರೆ. ಬಟ್ ಬಾಳ ಕಸರತ್ತು ನಡೀತು ಸರ್. ಮೇಟಿ ಅವ್ರದ್ದು ಎಷ್ಟು ಈಸಿ ಆಯ್ತು ಅಷ್ಟು ಈಸಿ ನಿಮ್ದು ಆಗ್ಲಿಲ್ಲ. ಹಂಗೇನ್ ಅನಿಸ್ಲಿಲ್ಲ ನನಗೇನ. ಅಲ್ಲ, ನಾವು ನೋಡ್ತಿರ್ತೀವಲ್ರಿ ಸರ್, ಡೇ ಟು ಡೇ ಬೇಸಿಸ್ ಅಲ್ಲಿ ಮೀಡಿಯಾಗಳು ಹದ್ದಿನ ಕಣ್ಣಿಟ್ಟು ನೋಡ್ತಿರ್ತೀವ್ರಿ ಸರ್, ಎವ್ರಿ ಮೂಮೆಂಟ್, ಈಚ್ ಅಂಡ್ ಎವ್ರಿಬಡಿ. ಸೊ ಮೇಟಿ ಅವ್ರದ್ದು ಅವ್ರ ಫ್ಯಾಮಿಲಿ ಒಳಗಡೆನೆ ಇತ್ತು, ಇದು ಫ್ಯಾಮಿಲಿ ಹೊರಗಿತ್ತು. ಸೊ ಫ್ಯಾಮಿಲಿ ಒಳಗಡೆ ಇರ್ಲಿಲ್ಲ, ನಿಮ್ದು ಫ್ಯಾಮಿಲಿ ಹೊರಗಡೆ ಇತ್ತು. ಬಟ್ ಬಹಳ ಕಸರತ್ತು ನಡೀತದೆ. ಏನೋ ಕಮಿಟಿ ಮಾಡಿದ್ರಂತ, ಅದ್ರಲ್ಲಿ ಅಲ್ಪಸಂಖ್ಯಾತರಂತ, ಲಿಂಗಾಯತರಂತ, ಮತ್ತೆ ಬೇರೆ ಕಮ್ಯುನಿಟಿ ಅಂತ ಅವರೆಲ್ಲ ಚರ್ಚೆ ಮಾಡೋದಂತ, ಆಮೇಲೆ ಒಬ್ಬ ಸೂಕ್ತ ಅಭ್ಯರ್ಥಿಯನ್ನ ಆಯ್ಕೆ ಮಾಡೋದಂತೆ. ಸೊ ಬಹಳ ಕಸರತ್ತು ನಡೀತು ಸರ್. ಎಲ್ಲಾ ಕಡೆಗೂ ಇದ್ದವ್ರಿ ರಾಜಕೀಯ ಅಂದಾಗ ಕಸರತ್ತೇನಿಲ್ಲ, ಹೊಟ್ಟೆ ಕೊಡ್ತಿದ್ರು ಹೈಕಮಾಂಡ್. ಈಗ ನಮ್ದು ಕಾಂಗ್ರೆಸ್ ಫ್ಯಾಮಿಲಿ, ತಂದೆಯವರು ಈಗ 40 ವರ್ಷ 45 ವರ್ಷದಿಂದ ಕಾಂಗ್ರೆಸ್ನಲ್ಲೇ ಇದೀವಿ. ಸೊ ಕಾಂಗ್ರೆಸ್ ಹೈಕಮಾಂಡ್ಗೂ ಗೊತ್ತು, ಫ್ಯಾಮಿಲಿ ಬಗ್ಗೆ ಸಂಪೂರ್ಣವಾದ ಇದು ಗೊತ್ತಿದೆ, ಅವರಿಗೆ ಮಾಹಿತಿನೂ ಇದೆ. ಸೊ ಹಂಗಾಗಿ ಅವರು ಇಂಟೆಲಿಜೆನ್ಸಿ ರಿಪೋರ್ಟ್ಸ್ ಎಲ್ಲ ತರಿಸ್ಕೊಂಡ್ರು, ಯಾರು ಸೂಕ್ತ ಅಭ್ಯರ್ಥಿ ಅಂತ ನೋಡಿ ಕೊಡಬೇಕು ಅಂತ ಕೊಟ್ಟಿದ್ದಾರೆ. ಸರ್, ಇದು ಸಾದಿಕ್ ಪೈಲ್ವಾನ್ ಆಯ್ತು, ಮತ್ತು ಕೆಲವೊಂದು ಅಲ್ಪಸಂಖ್ಯಾತರು ಅಪ್ಸೆಟ್ ಇದಾರ ಒಂದ್ ಸ್ವಲ್ಪ. ನಾನು ಕೇಳಿದ್ರೆ ಈಗಿನ ಮಟ್ಟಿಗೆ ನೋಡಿದ್ರೆ ಅಂತ ಅಪ್ಸೆಟ್ ಏನಿಲ್ಲ, ಎಲ್ಲ ಸರಿ ಹೋಗ್ತಾರೆ. ಯಾಕಂದ್ರೆ ನಾನು ಸ್ವಲ್ಪ ಜನರನ್ನು ಮಾತಾಡ್ಸ್ಕೊಂಡು ಬಂದೆ, ಒಂದ್ ಸ್ವಲ್ಪ ಬೇಸರ ಇದ್ದಂಗ ಇದೆ ರೀ ಸರ್. ಯಾಕೆ ಅಂತಂದ್ರೆ ಇದು ತುಂಬಾ ದೊಡ್ಡ ನ್ಯಾಷನಲ್ ಇಶ್ಯೂ ಎಂಬಂತೆ ಬಿಂಬಿಸಲ್ಪಡ್ತು. ಯಾಕೆ ಅಂತಂದ್ರೆ SS ಮಲ್ಲಿಕಾರ್ಜುನ್ ಪುತ್ರ ಅನ್ನೋ ಕಾರಣಕ್ಕೂ ಒಂದು ಕಡೆ, ಮತ್ತೊಂದು ಕಡೆ ಅಲ್ಪಸಂಖ್ಯಾತರಿಗೇನೋ ಅನ್ಯಾಯ ಆಗ್ತಾ ಇದೆ ಅಂತ ತಮ್ಮ ಪಕ್ಷದಲ್ಲೇನೆ ಅಪಸ್ವರ ಎದ್ದಿದ್ರಿಂದ, ಸೊ ಇದು ಒಂದ್ ರೀತಿ ತುಂಬಾ ದೊಡ್ಡ ಇಶ್ಯೂ ಆದ್ರಿಂದ, ಇದಕ್ಕೆ ಸಿಕ್ಕಾಪಟ್ಟೆ ಪ್ರಚಾರನೂ ಸಿಕ್ಕಿದ್ರಿಂದ, ಪ್ರತಿಯೊಬ್ಬರಿಗೂ ಇದು ತಲುಪಿರೋದ್ರಿಂದ ಸಮುದಾಯದಲ್ಲಿ ಒಂದು ಸಣ್ಣ ಬೇಸರ ಇದೆಯಾ? ಇಲ್ಲ, ಸ್ವಾಭಾವಿಕ. ಅದು ಚುನಾವಣೆ ಅಂದಾಗ ಮತ್ತೆ ಸ್ವಾಭಾವಿಕವಾಗಿ ಬರುತ್ತೆ. ಈಗ ನಾನೇನ್ ಹೇಳಿದೆ, ಯಾರಾದ್ರೂ ನಿಂತ್ಕೊಳ್ಳಿ, ಎಲ್ಲ ಕ್ಯಾಂಡಿಡೇಟಿಗೆ ಸೂಕ್ತವಾದಂತ ಕ್ಯಾಂಡಿಡೇಟಿಗೆ ಕೊಡ್ರಿ. ಅಲ್ಪಸಂಖ್ಯಾತಿಗೆ ಕೊಡೋದ್ರೆ ಅಲ್ಪಸಂಖ್ಯಾತರಿಗೂ ಕೊಡ್ರಿ. ಎಲ್ಲ ಸಮಾಜದವ್ರನ್ನ ಜೊತೆ ಕರ್ಕೊಂಡೋಗಿ ಗೆಲ್ಲುವಂತ ಸೂಕ್ತವಾದಂತ ಅಲ್ಪಸಂಖ್ಯಾತರು ಹುಡುಕಿ ಅವ್ರಿಗೆ ಕೊಡೋಣ. ಕೊಟ್ಟಾಗ ಗೆಲ್ಬಹುದು. ನಮ್ಮ ಕಾಂಗ್ರೆಸ್ ಪಕ್ಷದ ಒಟ್ಟು ಅಭ್ಯರ್ಥಿ ಗೆಲ್ಬಹುದು. ಆ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕು ಅಂತ ನಾವು ಫಸ್ಟ್ ಇಂದ ಅದರಲ್ಲೇ ಇದ್ದೀನಿ, ಅದೇ ಸ್ಟ್ಯಾಂಡ್ ಅಲ್ಲಿ ಇದ್ದೀನಿ. ಎರಡು ಅಭಿಪ್ರಾಯ ಇದೆ ಸರ್ ಕ್ಷೇತ್ರದಲ್ಲಿ. ಒಂದು ಅಭಿಪ್ರಾಯ ಇಲ್ಲ ಅಲ್ಪಸಂಖ್ಯಾತರು ಕೊಡಬಹುದಾಗಿತ್ತೇನು ಅಂತ. ಎರಡನೇ ಅಭಿಪ್ರಾಯ, ಇದು ಅಲ್ಪಸಂಖ್ಯಾತರು ಹೆಚ್ಚು ಮತದಾರರು ಇರುವುದರಿಂದ, ಬೇರೆ ಬೇರೆ ಜಾತಿ ಸಮುದಾಯದ ಸಮೀಕರಣ ಇರೋದ್ರಿಂದ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗುವ, ಕೋಮು ಸೌಹಾರ್ದವನ್ನ ಕಾಪಾಡುವಂತಹ, ಕೋಮುಗಳ ನಡುವೆ ಸಾಮರಸ್ಯ ಬಿಗಡಾಯಿಸದ ರೀತಿಯಲ್ಲಿ ತಮ್ಮ ರಾಜಕೀಯ ಲಾಭ ಇಲ್ಲದಂತೆ ನಡೆದುಕೊಂಡು ಹೋಗುವಂತ ಒಬ್ಬ ಸಮರ್ಥ ನಾಯಕನ ಅವಶ್ಯಕತೆ ಇದೆ ಅಂತ ಅದು ವಾದ ಇದೆ ಸರ್. ಸೊ ಇನ್ ಫೇವರ್ ಆಫ್ ಸಮರ್ಥ, ಅದ್ರ ಬಗ್ಗೆ ಏನ್ ಹೇಳಿ? ಈಗ 94 ಇಂದ 93 ಕಮ್ಯುನಲ್ ಕ್ಲಾಶ್ ಆಯ್ತು, 92 ಅಲ್ಲಿ ಕಮ್ಯುನಲ್ ಕ್ಲಾಶ್ ಆಯ್ತು. ಫಸ್ಟ್ 18 ಜನ ಸತ್ರು, ಆಮೇಲೆ 4 ಜನ ಸತ್ರು. ಯಾವುದು ರಾಮ ಜನ್ಮಭೂಮಿ ಅಯೋಧ್ಯೆ ಇಶ್ಯೂ ಬಂದಾಗ, ಬಾಬ್ರಿ ಮಸೀದಿ ಆ ಇಶ್ಯೂ ಬಂದಾಗ, ಅವಾಗಿಂದ ನಾನು ನೋಡ್ತಾ ಇದ್ದೀನಿ. ಅವಾಗಾದ್ರೂ ಏನು 24 ಜನ ಸತ್ತಾಗೂ
ನಮ್ಮ ತಂದೆಯವರು ಅವಾಗ ಹಿಂದೂಗಳಾಗಿರ್ಬೋದು ಮುಸ್ಲಿಂ ಆಗಿರ್ಬೋದು ಇಬ್ಬರಿಗೂ ಸಮಾಧಾನ ಮಾಡಿರ್ಬೋದು, ಪರಿಹಾರ ಕೊಟ್ಟಿದ್ದ ವಿಚಾರ ಆಗಿರ್ಬೋದು, ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟಿರೋ ವಿಚಾರ ಆಗಿರ್ಬೋದು, ಎಲ್ಲ ವಿಚಾರದಲ್ಲಿ ನಾವು ಇನ್ವಾಲ್ವ್ ಆಗಿ ಅವಾಗ್ನಿಂದ ಇಲ್ಲಿ ಮಠ ಯಾವುದೇ ಕಮ್ಯುನಲ್ ಕ್ಲಾಶ್ ಆಗಕ್ಕಂತೂ ಬಿಟ್ಟಿಲ್ಲ. ಒಂದು ನಮ್ದೇ ಒಂದು ರೀತಿಯಿಂದ ಏನು ಹೇಳ್ತೀವಿ, ನಮ್ಮ ಪ್ರತಿ ವಾರ್ಡ್ನಲ್ಲಿ ನಮ್ದೇ ಆದಂತ ಸೆಕ್ಯೂರಿಟಿ ಏಜೆನ್ಸಿಗಳ ಟೈಪ್ ವರ್ಕ್ ಮಾಡಿದ್ದಾರೆ ನಮ್ಮ ಕಾರ್ಯಕರ್ತರು. ಯಾವ ರೀತಿ ಕಮ್ಯುನಲ್ ಕ್ಲಾಶ್ ಆಗಕ್ಕೆ ಬಿಡಬಾರ್ದು, ಯಾವ್ದು ಒಂದು ಸಣ್ಣ ಇನ್ಸಿಡೆನ್ಸ್ ಆದ್ರೂ ಇಮಿಡಿಯೇಟ್ ಆಗಿ ಫೋನ್ ಮಾಡ್ತೀವಿ. ಫೋನ್ ಮಾಡಿ ಅವಾಗ ಕಂಟ್ರೋಲ್ ಮಾಡಿ ಪೊಲೀಸ್ನರ್ಗೆ ಹೇಳಿ, ಅವ್ರಿಗೆ ಹೇಳಿ, ನಮ್ಮ ಲೀಡರ್ಸ್ಗಳು ಹೋಗಿ ಸಮಾಧಾನ ಪಡಿಸಿ ಇಬ್ರು ಶಾಂತ ರೀತಿಯಿಂದ ನಡೆಸ್ಕೊಂಡು ಇಲ್ಲಿ ಮಟ್ಟ ಮಾಡ್ಕೊಂಬಂದೆ. ಸೊ ಅದು ಬಹಳ ಇಂಪಾರ್ಟೆಂಟ್. ಸರ್, ಈಗಿನ ಟ್ರೆಂಡ್ ಹೇಗಿದೆ ಅಂದ್ರೆ ಸರ್, ಎಲ್ಲವನ್ನು ಧರ್ಮದ ದುರ್ಬಿನಿಂದ ನೋಡುವಂತ ಸ್ಥಿತಿಗತಿಗಳು ನಿರ್ಮಾಣ ಆಗಿದೆ ಸರ್. ನೀವು ಯಾವುದೇ ಇಶ್ಯೂ ತಗೊಳ್ಳಿ, ಬಟ್ ತಮ್ಮ ಮಗ ಸಮರ್ಥ್ ಅವರ ದೃಷ್ಟಿಕೋನ ಹೇಗಿದೆ, ಅವರ ನೀತಿ ನಿಲುವುಗಳು ಹೇಗಿವೆ, ಮತ್ತು ಅವರು ಪ್ರತಿಯೊಂದು ವಿಷಯಗಳನ್ನ ನೋಡುವಂತಹ ದೂರದೃಷ್ಟಿ, ಒಂದು ಸಮರ್ಥ ನಾಯಕನ ಲಕ್ಷಣಗಳ ಆತನಲ್ಲಿ ತಾವು ಕಂಡಿದ್ದೀರಾ? 100%. ಈಗ ನಾನು ಕೇಳಿದೆ, ಅವನಿಗೆ 27 ಇಯರ್ಸ್. ಈಗ ಏನು ಹೊರಗೆ ಓಡಿ ಸಣ್ಣವ್ರು ಕಾಣ್ತಾರೆ, ಅವರು ಸಣ್ಣನ್ ಕಾಣ್ತಾನೆ, ಹೆಲ್ತಿ ಆಗಿದ್ದಾನೆ, ಫಿಟ್ ಇದ್ದಾನೆ, ಎಕ್ಸರ್ಸೈಸ್ ಮಾಡಿ, ಪಟ್ಟಿಗಿಟ್ಟಿ ಇಲ್ಲ ನಮಗೆ. ನಾನು 28 ನಾನು MLA ಆಗಿದ್ದೆ. ಅದು ನಾನು ಲೋಕಲ್ ಆಗಿದ್ದೆ. ಅವಾಗ ನಾನು ಲೋಕಲ್ ಆಗಿದ್ದೆ, ಎಲ್ಲರ ಜೊತೆಗೆ ಚಿರಪರಿಚಿತ ಇದ್ದೆ, ಎಲ್ಲರಿಗೂ ಪರಿಚಯ ಇದ್ದೆ. ಅವನು ಇನ್ನೂ ಬಂದು 3 ವರ್ಷ ಆಗೈತಿ. ಕೊರೋನಾ ಟೈಮಲ್ಲಿ 3-4 ವರ್ಷ ಆಗೈತಿ. ಹಂಗಾಗಿ ಅಷ್ಟು ಚಿರಪರಿಚಿತನ ಇಲ್ಲ ಅನಿಸ್ಬೋದು. ಆದ್ರೆ ನಾಲೆಡ್ಜ್ ವೈಸ್, ಸಿಂಪ್ಲಿಸಿಟಿ ವೈಸ್, ಪ್ರತಿಯೊಬ್ಬರ ಜೊತೆಗೆ ಮಿಲನ ಆಗೋದಾಗ್ಲಿ, ಎಲ್ಲರ ಜೊತೆಗೆ ಸೇರ್ಕೊಂಡು ಕೆಲಸ ಕಾರ್ಯಗಳು ಮಾಡೋದಾಗ್ಲಿ, ಆ ವಿಚಾರದಾಗ ಈಸ್ ಫಿಟ್ ಫಾರ್ ಇಟ್. ಅದ್ರಲ್ಲೇನು ಒಂದ್ ಸ್ವಲ್ಪ ಬೇಕಾಗ್ಬೋದು, ಎಕ್ಸ್ಪೀರಿಯನ್ಸ್ ಇಲ್ಲ ಅಂತಂದು ಇವ್ರು ಹೇಳ್ತಾರಲ್ಲ, ನಾವಿದೀವಲ್ಲ, ಒಳ್ಳೆ ದಾರಿಗೂ ಕರ್ಕೊಂಡು ಹೋಗ್ಬೇಕು. ಹೋದ್ರೆ ಆಟೋಮೆಟಿಕಲಿ, ಈಗ ನಮ್ಮ ತಂದೆಯವರಿದ್ದಾಗ ಇನ್ನು ಬಾಯಿ ಲೆಕ್ಕ ಮಗ್ಗಿ ಆಗಿದ್ರು. ನಾವು ಆಮೇಲೆ ಕ್ಯಾಲ್ಕುಲೇಟರ್, ಈ ಕಂಪ್ಯೂಟರ್ಗಳು ಇನ್ನು ಹೊಸದಾಗಿ ಸ್ಟಾರ್ಟ್ ಆದವು. ಈಗ ಅವರಲ್ಲೇ ಆಪ್ AI ಅನ್ಕಂತ ಬಂದಾರ. ಈ ತರೋ ಇನ್ ದಟ್. ಈಗ ನಿಮ್ ವಾರ್ಡ್ ಯಾವ ಹೇಳಿದ್ರೆ ಎಷ್ಟು ವೋಟ್ ಬಂದಿದಾವು ಏನು ಪ್ರತಿಯೊಂದು ಫಿಂಗರ್ ಟಿಪ್ಸ್ ನಾಗ ಹೇಳ್ತಾನ, ಲ್ಯಾಪ್ಟಾಪ್ ಅಲ್ಲಿ ಹಂಗೆ ಇಮಿಡಿಯೇಟ್ ಆಗಿ ಹೇಳ್ತಾನ.